ಮಾಲಿನಿ ಹಾಗೂ ಮೋಹನನ ಜಾತಿ ಬೇರೆ ಬೇರೆ. 5 ವರ್ಷದಿಂದ ಪ್ರೀತಿಸಿ ಕೊನೆಗೆ ಮದುವೆಯಾಗುವ ಬಗ್ಗೆ ಯೋಚನೆ ಮಾಡಿದರು. ಆದರೆ ಮನೆಯವರನ್ನು ಒಪ್ಪಿಸೋದು ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ. ಇಬ್ಬರ ಮನೆಯಲ್ಲೂ ಮದುವೆಗೆ ಅಡ್ಡಿ ಇತ್ತು. ಕೊನೆಗೂ ಅತ್ತು ಕರೆದು ಅವರ ಕಾಲು ಹಿಡಿದಾದರೂ ಮದುವೆಗೆ ಒಪ್ಪಿಸ್ತಾರೆ. ಅಂದು ಭಾನುವಾರ, ಮಾಲಿನಿ ಹಾಗೂ ಮೋಹನನ ಮದುವೆಯ ದಿನ. ಮದುವೆಯ ಹಿಂದಿನ ದಿನ ಮಾಲಿನಿಯ ತಾಯಿ ಯಶೋದಮ್ಮನವರು ಮಗಳ ಕೋಣೆಗೆ ಬಂದು ಬಾಗಿಲು ಹಾಕಿಕೊಳ್ತಾರೆ. ಏನಮ್ಮ, ಏನು ವಿಷಯ? ಏನೂ ಇಲ್ಲಮ್ಮ, ಹಾಗೇ ಸುಮ್ಮನೆ ಮಾತನಾಡಿಕೊಂಡು ಹೋಗೋಣ ಅಂತ ಬಂದೆ. ನಾಳೆ ನಿನ್ನ ಮದುವೆ, ಅದು ಕೂಡ ನೀನು ಇಷ್ಟಪಟ್ಟಿರುವ ಹುಡುಗನ ಜೊತೆ. ಅದಲ್ಲದೆ ಮದುವೆಯಾಗಿ ವಾರದ ಒಳಗೆ ನೀವಿಬ್ಬರು ಬೇರೆ ಊರಿಗೆ ಹೋಗ್ತಾ ಇದ್ದೀರಾ. ಮದುವೆ ಅಂದರೆ 2 ದೇಹಗಳು ಒಂದಾಗುವುದಲ್ಲ, 2 ಮನಸ್ಸುಗಳು ಒಂದಾಗಬೇಕು. ಪ್ರೀತಿನೇ ಬೇರೆ, ಮದುವೆನೇ ಬೇರೆ. ನಾವು ಪ್ರೀತಿಯಲ್ಲಿ ಬಿದ್ದಾಗ ಹೆಚ್ಚು ಕಡಿಮೆ ಅಂದರೆ ದಿನಕ್ಕೆ 1 ಗಂಟೆ ಅಥವಾ 2 ಗಂಟೆ ಒಬ್ಬ ಮನುಷ್ಯನ ಜೊತೆ ಇರಬಹುದು. ಆಗ ನಮಗೆ ಎಲ್ಲನೂ ಸಿಹಿಯಾಗಿ ಕಾಣುತ್ತೆ. ಯಾವಾಗ ನಾವು ಮದುವೆ ಎಂಬ ಬಂಧನದಲ್ಲಿ ಸಿಲುಕಿ 24 ಗಂಟೆಯೂ ಒಬ್ಬ ಮನುಷ್ಯನ ಜೊತೆ ಇರುತ್ತೇವೆಯೋ ಆಗಲೇ ನಮಗೆ ಅವರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ತಿಳಿಯೋದು. ಮೊದಲು ಸಿಹಿಯಾಗಿ ಕಂಡದ್ದೆಲ್ಲ ಇನ್ನೂ ಕಹಿಯಾಗಿ ಕಾಣಬಹುದು. ಅದಕ್ಕೆ ನಾವು ತಯಾರಿರಬೇಕು. ತಾಯಿ ಮದುವೆಯಾಗಿ ಹೋಗುವ ತನ್ನ ಮಗಳಿಗೆ ತನ್ನಿಂದ ಸಾಧ್ಯ ಆದಷ್ಟು ಸಲಹೆ ನೀಡಿದರು. ಅದರ ಜೊತೆ ಇನ್ನೂ ಒಂದು ಗುಟ್ಟನ್ನು ಅವಳ ಬಳಿ ಹೇಳ್ತಾರೆ. ತಾಯಿ ಹೇಳಿದ ಎಲ್ಲ ಮಾತನ್ನು ಕೇಳಿಸಿಕೊಂಡು ಮಾಲಿನಿ ಹ್ಞೂ ಎಂಬಂತೆ ತಲೆಯಾಡಿಸುತ್ತಾಳೆ. ಅಂದು ಮದುವೆ ದಿನ. ಮಾಲಿನಿ ಅಪ್ಸರೆಯಂತೆ ಅಲಂಕಾರಗೊಂಡಿದ್ಲು. ಎಲ್ಲರ ಆಶೀರ್ವಾದದೊಂದಿಗೆ ಅವರ ಮದುವೆ ನಡೆಯಿತು. ಕಣ್ಣೀರಿನ ವಿದಾಯ ಹೇಳುತ್ತಾ ಮಾಲಿನಿ ತಾಯಿಯನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳ್ತಾಳೆ. ಯಶೋದಮ್ಮನವರಿಗೂ ಕೂಡ ಮಗಳನ್ನು ಕಳುಹಿಸುವಾಗ ದುಃಖ ಉಮ್ಮಳಿಸಿ ಬಂತು. ಅದರ ನಡುವೆ ಕೂಡ ಮಗಳನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ನಿನ್ನೆ ರಾತ್ರಿ ಹೇಳಿದ ಸಂಸಾರದ ಗುಟ್ಟನ್ನು ಮತ್ತೊಮ್ಮೆ ಮಗಳಿಗೆ ನೆನಪಿಸ್ತಾರೆ. ಮಾಲಿನಿ ತಲೆಯಾಡಿಸುತ್ತಾ ಗಂಡನ ಜೊತೆ ಅತ್ತೆ ಮನೆಗೆ ಹೊರಡ್ತಾಳೆ. ಮದುವೆಯ ರಾತ್ರಿ ಹೆಂಡತಿಗಾಗಿ ಕಾತುರದಿಂದ ಕಾಯುತ್ತಿದ್ದ ಮೋಹನ್. ಒಳಗೆ ಬಂದ ಮಾಲಿನಿ ಖಾಲಿ ಮಾಡಿಟ್ಟಿದ್ದ ತನ್ನ ಸೂಟ್ ಕೇಸನ್ನು ಗಂಡನಿಗೆ ತೋರಿಸಿ, ಮೋಹನ್, ಇದು ನನ್ನ ಸೂಟ್ ಕೇಸ್. ಇದನ್ನು ನಾನು ಹೇಳುವ ತನಕ ನೀನು ಓಪನ್ ಮಾಡಲ್ಲ ಅಂತ ನನಗೆ ಭಾಷೆ ಕೊಡು. ಅಂಥದ್ದು ಏನೇ ಇದೆ ಅದರಲ್ಲಿ? ಹೇಳಿದ್ದು ಕೇಳಬೇಕು ಮೋಹನ್, ಅಷ್ಟೇ. ಏನೇ ಕಪ್ಪು ಹಣ ಏನಾದರೂ ತಗೊಂಡು ಬಂದಿದ್ಯಾ ಅಂತ ಸೂಟ್ ಕೇಸನ್ನು ತೆರೆಯಲು ಮುಂದಾದ. ಅವನ ಕೈಗೆ ಸಣ್ಣದೊಂದು ಪೆಟ್ಟು ಕೊಟ್ಟು, ಮೋಹನ್, ಅಧಿಕ ಪ್ರಸಂಗ ಎಲ್ಲ ಮಾಡಬಾರ್ದು, ಹೇಳ್ತಾ ಇದ್ದೀನಿ ತಾನೇ ಮುಟ್ಬಾರ್ದು ಅಂತ. ಸರಿ ಮಾರೈತಿ, ಮುಟ್ಟೋದಿಲ್ಲ. ಏನೋ ಕ್ಯೂರಿಯಾಸಿಟಿ, ಅದಕ್ಕೆ ನೋಡಲು ಹೋದೆ. ನಿನಗೆ ಇಷ್ಟ ಇಲ್ಲ ಅಂದಮೇಲೆ ನೀನು ಹೇಳುವ ತನಕ ನಾನು ಅದನ್ನು ಮುಟ್ಟೋದಿಲ್ಲ. ಇದು ನನ್ನ ಪ್ರಾಮಿಸ್ ಅಂತ ಅವಳ ತಲೆ ಮೇಲೆ ಕೈ ಇಡ್ತಾನೆ. ಹಾಗೆ ನೋಡುತ್ತಾ ವರ್ಷ ಕಳೆದದ್ದೇ ಗೊತ್ತಾಗಲಿಲ್ಲ. ಸಿಹಿ ಕಹಿಯ ನಡುವೆ ಮದುವೆಯಾಗಿ 50 ವರ್ಷ ಕಳೆದೇ ಹೋಯಿತು. ಈ ನಡುವೆ ಮಾಲಿನಿ ಅನಾರೋಗ್ಯದ ಕಾರಣದಿಂದಾಗಿ ಹಾಸಿಗೆ ಹಿಡಿಯುವಂತಾಯಿತು. ಮಾಲಿನಿಯ ಅನಾರೋಗ್ಯದ ಬಗ್ಗೆ ಯೋಚನೆ ಮಾಡುತ್ತಿದ್ದ ಮೋಹನ್ಗೆ ಕಬೋರ್ಡ್ ಮೇಲಿದ್ದ ಸೂಟ್ ಕೇಸ್ ಕಣ್ಣಿಗೆ ಬೀಳುತ್ತೆ. ಆಗ ಮದುವೆ ದಿನ ಹೆಂಡತಿ ತನ್ನಿಂದ ತೆಗೆದುಕೊಂಡ ಪ್ರಾಮಿಸ್ನ ಬಗ್ಗೆ ನೆನಪಾಗುತ್ತದೆ. ತಕ್ಷಣ ಹೆಂಡತಿಯಲ್ಲಿ ಆ ಸೂಟ್ ಕೇಸ್ನ ಬಗ್ಗೆ ನೆನಪಿಸ್ತಾನೆ. ಆಗ ಮಾಲಿನಿ ಗಂಡನಲ್ಲಿ, ನೋಡ್ರಿ, ಇದುವೇ ಸರಿಯಾದ ಸಮಯ ಸೂಟ್ ಕೇಸನ್ನು ಓಪನ್ ಮಾಡಲು. ದಯವಿಟ್ಟು ಅದನ್ನು ಕೆಳಗೆ ತೆಗೆದು ಓಪನ್ ಮಾಡಿ. ಮೋಹನ್ ಒಂದು ರೀತಿಯ ಕಾತುರ ಹಾಗೂ ಆತಂಕದಿಂದ ಸೂಟ್ ಕೇಸನ್ನು ಕೆಳಗೆ ತೆಗೆದು ಓಪನ್ ಮಾಡಿದಾಗ ಅದರಲ್ಲಿ ಇದ್ದ ವಸ್ತುವನ್ನು ನೋಡಿ ಅವನಿಗೆ ನಗಬೇಕೋ ಅಳಬೇಕೋ ಒಂದೂ ಗೊತ್ತಾಗಲಿಲ್ಲ. ಯಾಕಂದರೆ ಅದರಲ್ಲಿ ಇದ್ದದ್ದು ಕೇವಲ 2 ಗೊಂಬೆಗಳು ಹಾಗೂ 25,000 ರೂಪಾಯಿಗಳು. ಮೋಹನ್ ಹೆಂಡತಿಯಲ್ಲಿ, ಏನೇ ಇದು, 2 ಗೊಂಬೆ ಇಟ್ಟಿದ್ದೀಯಾ? ಹೌದು ಕಣ್ರಿ, ಇದು ಮಕ್ಕಳು ಆಟ ಆಡುವ ಗೊಂಬೆಗಳು. ಆದರೆ ಇದನ್ನು ನೀನು ಯಾಕೆ ಇಟ್ಕೊಂಡಿದ್ದೀಯಾ? ನನ್ನ ಮದುವೆಯ ಹಿಂದಿನ ದಿನ ನನ್ನ ತಾಯಿ ಸುಖ ಸಂಸಾರಕ್ಕೆ ಕೆಲವೊಂದು ಸಲಹೆ ನೀಡಿದರು. ಆ ಸಮಯದಲ್ಲಿ ಒಂದು ಗುಟ್ಟು ಕೂಡ ಹೇಳಿದರು. ಯಾವಾಗ ನಾವು ಕೋಪವನ್ನು ಹೊಟ್ಟೆಯೊಳಗೆ ಹಾಕಿಕೊಳ್ಳುತ್ತೇವೆಯೋ ಆವಾಗ ಸಂಸಾರವು ಸುಖಮಯವಾಗಿರುತ್ತದೆ. ಅದಕ್ಕಾಗಿ ನನ್ನ ತಾಯಿ ಈ ಒಂದು ರೀತಿಯನ್ನು ಕೂಡ ಹೇಳ್ಕೊಡ್ತಾಳೆ. ನಿನ್ನ ಗಂಡನ ಮೇಲೆ ಕೋಪ ಬಂದರೆ ಅಥವಾ ಏನಾದರೂ ಬೇಜಾರಾದರೆ ಅವನ ಜೊತೆ ಜಗಳವಾಡದೆ, ಕೋಪ ಮಾಡದೆ ಒಂದೊಂದು ಬೊಂಬೆನ ತಂದು ಕೂಡಿಟ್ಟುಕೊಳ್ಳು ಅಂತ ಹೇಳಿದರು.
ಹಾಗಾಗಿ ಯಾವಾಗ ನೀವು ನನ್ನ ಮನಸ್ಸನ್ನು ನೋಯಿಸುತ್ತೀರೋ ಅಥವಾ ಕಾರಣವಿಲ್ಲದೆ ನನ್ನ ಜೊತೆ ಕೋಪ ಮಾಡುತ್ತೀರೋ, ನನಗೂ ಕೂಡ ಅಷ್ಟೇ ಕೋಪ ನಿಮ್ಮ ಮೇಲೆ ಬರ್ತಾ ಇತ್ತು. ನಿಮ್ಮ ಜೊತೆ ಜಗಳ ಆಡಬೇಕು ಅಂತ ಅನಿಸ್ತಾ ಇತ್ತು. ಆದರೆ ನನ್ನ ತಾಯಿಯ ಮಾತು ನೆನಪಾಗಿ ನಮಗೆ ಜಗಳವಾದಾಗ ನಾನು ಸುಮ್ಮನಿರ್ತಾ ಇದ್ದೆ. ಅಲ್ಲದೆ ಅವಳ ಮಾತಿನಂತೆ ಗೊಂಬೆನ ಕೂಡಿಟ್ಟುಕೊಳ್ಳುತ್ತಿದ್ದೆ. ಮೋಹನ್ಗೆ ಹೆಂಡತಿಯ ಮಾತು ಕೇಳಿ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಇಷ್ಟು ವರ್ಷದ ವೈವಾಹಿಕ ಜೀವನದಲ್ಲಿ ನನ್ನ ಹೆಂಡತಿನ ಎಷ್ಟು ಖುಷಿಯಾಗಿ ಇಟ್ಕೊಂಡಿದ್ದೇನೆ. ಹಾಗಾಗಿ ಅವಳು 2 ಬೊಂಬೆಯನ್ನು ಮಾತ್ರ ಇಟ್ಟುಕೊಳ್ಳುವಂತಾಯಿತು ಅಂತ ಅಂದ್ಕೋತಾನೆ. ಅದೇ ಸಂತೋಷದಲ್ಲಿ ಆ 25,000 ರೂಪಾಯಿಯ ಬಗ್ಗೆ ಕೂಡ ಹೆಂಡತಿಯಲ್ಲಿ ವಿಚಾರಿಸ್ತಾನೆ. ಆಗ ಮಾಲಿನಿ ಕೊಟ್ಟ ಉತ್ತರದಿಂದಾಗಿ ಮೋಹನ್ ಮುಜುಗರ ಪಡಬೇಕಾಯಿತು. ಈ 25,000 ನಾನು ಬೊಂಬೆ ಮಾರಿ ಕೂಡಿಟ್ಟ ಹಣ ಎಂದು. ಒಂದೇ ಬಾರಿಗೆ ಅವನ ಮುಖದಲ್ಲಿ ಖುಷಿ ಇಳಿದು ಹೋಯಿತು. ಹೆಂಡತಿಯಲ್ಲಿ ಕ್ಷಮೆ ಯಾಚಿಸುತ್ತಾನೆ. ಅದಲ್ಲದೆ ಇನ್ನು ಬಾಕಿ ಉಳಿದಿರುವ ಜೀವನದಲ್ಲಿ ನಾನು ನಿನಗೆ ಒಂದು ಚೂರು ಕೂಡ ನೋವು ಆಗದಂತೆ ನೋಡ್ಕೋತೇನೆ ಎಂದು ಭಾಷೆ ಕೊಡ್ತಾನೆ. ಕಥೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.